ಇನ್ನು 1 ವಾರ ಸಾಕು ನಿಮ್ಮ ಇಷ್ಟಾರ್ಥಗಳು ಈಡೇರೋದಕ್ಕೆ ಅಲ್ಲ, ಒಂದೇ 1 ವಾರ ಸಾಕು ನಿಮ್ಮ ಇಷ್ಟಾರ್ಥಗಳು ಈಡೇರಿಬಿಡುತ್ತೆ ಈ ಒಂದು ತಂತ್ರವನ್ನು ಮಾಡೋದ್ರಿಂದ. ಅದು ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನನ್ನು ಒತ್ತಿ, ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೈತನ್ಯಷ್ಟಪತಿ ಚಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲಾಗಿ ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ವಿಶೇಷವಾಗಿ ಶುಗರ್ ಪ್ರಾಬ್ಲಮ್ಮು ಅಂತಂದರೆ ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ಸು. ಈ ಡಯಾಬಿಟಿಸ್ ಇರೋವಂಥವ್ರಿಗೂ ನೀವೇನು ಮಾಡಬೇಕು ಅಂತಂದರೆ, ಆದಷ್ಟು ನೀವು ಸಕ್ಕರೆ ಪದಾರ್ಥ ಮತ್ತು ಎಣ್ಣೆ ಪದಾರ್ಥವನ್ನು ನೀವು ನಿಲ್ಲಿಸ್ಬಿಡಬೇಕು. ಗೊತ್ತಾಯ್ತಲ್ಲ, ಸಕ್ಕರೆ ಅದ್ರ ಬದಲು ಬೆಲ್ಲ ತಿನ್ನಿ. ಗೊತ್ತಾಯ್ತಲ್ಲ, ಜೊತೆಗೆ ನೀವೇನು ಅಂತ ಹಸಿ ತರಕಾರಿಗಳ ಮೇಲೆ ಜಾಸ್ತಿ ಡಿಪೆಂಡ್ ಆಗಬೇಕು. ಗೊತ್ತಲ್ಲ, ಹಸಿ ತರಕಾರಿ ತಿನ್ನೋದ್ರಿಂದ ದೇಹಕ್ಕೆ ಬೇಕಾಗಿರೋಂಥ ಅವಶ್ಯಕವಾದಂಥ ಒಂದು ಪ್ರೋಟೀನ್ಸ್, ವಿಟಮಿನ್ಸು, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಸಿಗುತ್ತೆ. ಅದ್ಭುತವಾಗಿ ಆಗುತ್ತೆ. ನಿಮಗೆ ಯಾವುದೇ ರೀತಿಯಂಥ ಒಂದು ಮಧುಮೇಹ ಆಗೋದಿಲ್ಲ. ಜೊತೆಗೆ ಈ ಒಂದು ಮುದ್ರೆಯನ್ನು ಮಾಡಿ, ಹೃದಯ ಮುದ್ರೆ, ತೋರ್ಬೆರಳು ಮಾಡಿಸಿ, ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು ಪ್ಲಸ್ ಉಂಗುರ, ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಈ ಮಧುಮೇಹ ಡಯಾಬಿಟಿಸ್ ಅನ್ನೋಂಥದ್ದು ಹೊರಟೋಗ್ಬಿಡುತ್ತೆ. 20 ನಿಮಿಷಗಳ ಕಾಲ ಮಾಡಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ, ಇದು ಹೃದಯ ಮುದ್ರೆ ನೋಡಿ. ತೋರ್ಬೆರಳು ಮಾಡಿಸ್ಬೇಕು, ಹೆಬ್ಬೆರಳು ಮಧ್ಯದ ಬೆರಳು ಉಂಗೋದಬೇಕು, ಕಿರುಬೆರಳು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದು ಮಾಡಿ ಸಕ್ಕರೆ ಕಾಯಿಲೆ ಸಂಪೂರ್ಣವಾಗಿ ನಿವಾರಣೆ ಆಗೋದು 2 ಮಾತಿಲ್ಲ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಜೊತೆಗೆ ಇದು ಸೆಪ್ಟೆಂಬರ್ 22ನೇ ತಾರೀಕು ಆನ್ಲೈನ್ ಕ್ಲಾಸಸ್ ಇದೆ. ಈ ಆನ್ಲೈನ್ ಕ್ಲಾಸಸನ್ನು ಮಿಸ್ ಮಾಡದೆ ನೀವು ಯಾಕಂದರೆ ನೆಗೆಟಿವ್ ಎನರ್ಜಿ ರಿಮೂವಲ್ ಅಂದರೆ ಮಾಟ ಮಂತ್ರ, ಹೋಮಚಾರ, ಬ್ಲ್ಯಾಕ್ ಮ್ಯಾಜಿಕ್ ಇತ್ತು ಅಂತಾರೆ. ದೇಹದಲ್ಲಿ, ಮನೆಯಲ್ಲಿ, ಮನಸ್ಸಿನಲ್ಲಿ, ಆತ್ಮದಲ್ಲಿ ನೆಗೆಟಿವ್ ಎನರ್ಜಿ ತಂದಿರ್ತೀನಿ, ಹೇಗೆ ಅದನ್ನು ಹೊರಗಡೆ ಹಾಕುವಂಥದ್ದನ್ನು ಅದು ಹೇಳ್ಕೊಡ್ತೀನಿ. ಯಾಕಂದರೆ ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ ಜೀವನವನ್ನೇ ಹಾಳು ಮಾಡುತ್ತೆ. ಅಪಮೃತ್ಯು ದೋಷ ಬರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗ್ಬೋದು, ಅನಾರೋಗ್ಯದ ಸಮಸ್ಯೆ ಆಗ್ಬೋದು. ಮತ್ತು ಎಷ್ಟೊಂದು ಜನ ಚಿಕ್ಕ ಏಜ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬಿಕಾಸ್ ಆಫ್ ನೆಗೆಟಿವ್ ಎನರ್ಜಿ. ಗೊತ್ತಾರೆ, ನಮ್ಮದಲ್ಲಿ ನಾವು ಒಂದೇ ಒಂದು ತಪ್ಪು ಡಿಸಿಷನ್, ಒಂದೇ ಒಂದು ಕ್ಷಣ ಕಾರ್ ಓಡಿಸೋದಕ್ಕೆ ಒಂಚೂರು ಆ ಕಡೆ ಆ ಕಡೆ ನೋಡ್ತು ಅಂತಂದರೆ ಆಕ್ಸಿಡೆಂಟ್ ಆಗಿಬಿಟ್ಟಿರುತ್ತೆ. ಇದಕ್ಕೆ ಈ ಥರ ಆಗುತ್ತೆ ಬಿಕಾಸ್ ಆಫ್ ನೆಗೆಟಿವ್ ಎನರ್ಜೀಸು. ನಮ್ಮಲ್ಲಿರುವಂಥ ಒಂದು ಕೆಟ್ಟ ಆಲೋಚನೆಗಳು ಗೊತ್ತಲ್ಲ, ಅದನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಒಂದ್ಸರಿ ನೀವು ಕಲ್ತ್ಕೋತು ಅಂತಂದರೆ ನಿಮ್ಮ ಜೀವನ ಪರ್ಯಂತ ನೀವು ನಿಮ್ಮನ್ನ ಯಾವುದೇ ರೀತಿಯಂಥ ನೆಗೆಟಿವ್ ಎನರ್ಜಿ ನಿಮ್ಮನ್ನ ಏನೂ ಮಾಡೋದಕ್ಕೆ ಆಗೋದಿಲ್ಲ ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಆನ್ಲೈನ್ ಕ್ಲಾಸಸನ್ನು ಅಟೆಂಡ್ ಮಾಡಿ. ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಮುದ್ರೆಯ ಮತ್ತು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ. ಇನ್ನು ಜೀವನದಲ್ಲಿ ಏನಂತಂದರೆ ನಾನಾ ರೀತಿಯಂಥ ಒಂದು ಸಮಸ್ಯೆಗಳು ಬರುತ್ತೆ. ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು, ಜೀವನದಲ್ಲಿ ಎಲ್ಲ ಆಗಿ ರಿಟೈರ್ಡ್ ಆಗಿರ್ತಾರೆ, ಏನೋ ಒಂದು ಕಳ್ಕೊಂಡಂಗೆ ಆಗ್ತಾ ಇರುತ್ತೆ. ಶತ್ರು ಬಾಧೆಗಳಿರುತ್ತೆ, ಕೋರ್ಟ್ ಕಚೇರಿಗಳ ಸಮಯ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಮ್ಮ ದೇಹದಲ್ಲಿರುವಂಥ ಚಕ್ರ. ಈ ಚಕ್ರದಲ್ಲಿ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ. ಅಂದರೆ ಬ್ಲ್ಯಾಕೇಜಸ್ ಆಗ್ತಾ ಇರುತ್ತೆ. ಇದಕ್ಕೆ ನನಗೆ ಅನಾರೋಗ್ಯದ ಸಮಸ್ಯೆ ಬಂದು ಮಾಡುತ್ತೆ. ಈ ಚಕ್ರಗಳ ಆಕ್ಟಿವೇಶನ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ, ಅದ್ಭುತವಾದಂತಹ ಒಂದು ದೇವಸ್ಥಾನಗಳ ದರ್ಶನವನ್ನು ಮಾಡ್ತು ಅಂತಂದರೂ ಸಾಕು, ನಮಗೆ ಚಕ್ರಗಳ ಆಕ್ಟಿವೇಶನ್ ಆಗ್ತದೆ. ಅದಕ್ಕೋಸ್ಕರ ನಾವು ಪುಣ್ಯಕ್ಷೇತ್ರ ಕಳಿಸ್ತಾ ಹೋಗ್ತೀವಿ. ಚಕ್ರಗಳು ವೀಕ್ ಆಗ್ತು ಅಂತಂದರೆ ಅವ್ರಿಗೆ ಹೇಳಿಕೊಟ್ಟು ಅದನ್ನೆಲ್ಲ ಸರಿ ಮಾಡೋದಕ್ಕೆ ಅಷ್ಟೊಂದು ಸಮಾಧಾನ ವ್ಯವಧಾನ ಇರೋದಿಲ್ಲ. ಅದಕ್ಕೋಸ್ಕರ ಅದನ್ನು ಮಾಡಬೇಕು. ಕುಂಡಲಿನಿ ಇನ್ನೊಂದು ಏನು ಅಂತಂದರೆ, ನಾವು ಈ ಸರಿ ಆಧ್ಯಾತ್ಮ ಪಯಣ ಅಂತ ಕೇರಳಗೆ ಕರ್ಕೊಂಡೋಗಿ, ಹೋದ ಸರಿನೂ ಕರ್ಕೊಂಡೋಗಿದ್ವಿ. ಒಂದು ವರ್ಷ ಆಯಿತು, 1 ವರ್ಷ ಗ್ಯಾಪ್ ಆಯಿತು. ಮತ್ತೆ ಇವಾಗ ಮತ್ತೆ ಕರ್ಕೊಂಡು ಹೋಗ್ತಾಯಿದ್ವಿ. ಅನಂತ ಪದ್ಮನಾಭಕ್ಕೆ ಕರ್ಕೊಂಡು ಹೋಗ್ತಾಯಿದ್ವಿ. ಅಲ್ಲಿ ಹೋಗಿ ನೀವು ನಾನು ಹೇಳೋಂಥ ಸಮಯದಲ್ಲಿ ನಾನು ಹೇಳೋಂಥ ಮಂತ್ರ ಇಟ್ಕೊಂಡು ನೀವು ಹೋಗಿ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರ. ನಂಬರ್ 1. ಎಷ್ಟೊಂದು ಜನ ಗೊತ್ತಿಲ್ಲ ಯಾವ ಸಮಯದಲ್ಲಿ ಬಿಟ್ಟು ಅದನ್ನು ನಾವು ಮಾಡಿಸ್ತೀವಿ. ಖುದ್ದಾಗಿ ನಾನೇ ನಿಂತ್ಕೊಂಡು ಮಾಡಿಸ್ತೀವಿ. ಫ್ಯಾಮಿಲಿ ಜೊತೆ ಹೋಗಿರ್ತೀರ, ಆದರೆ ಗುರುಗಳ ಜೊತೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಜೊತೆಗೆ ಅಲ್ಲೊಂದು ಮತ್ತು ವಿಷ್ಣು ಮಾಯೆ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ. ಅಲ್ಲೆಲ್ಲ ಸೆಲೆಬ್ರಿಟೀಸು ಬಂದು ಅಲ್ಲಿ ಹೋಗಿದ್ದಾರೆ. ಜೊತೆಗೆ ಗುರುವಾಯೂರಿಗೆ ಕರ್ಕೊಂಡು ಹೋಗ್ತೀವಿ. ಮತ್ತು ಚೋಟಾಣಿ ಕೆರೆ, ಅಲ್ಲಿ ಮಾಟ ಮಂತ್ರ ವಾಮಾಚಾರ ಪ್ರಯೋಗ ಆಗಿತ್ತು. ಅಲ್ಲಿ ಎಲ್ಲ ದರ್ಶನ ಮಾಡ್ತಂದರೆ ಪಟ್ಟಂತ ಹೊರಟೋಗ್ಬಿಡ್ತದೆ ಇದೆಲ್ಲ. ಹಾಗಾಗಿ ಅಧ್ಯಾತ್ಮ ಪಯಣಕ್ಕೆ ನೀವು ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ, ಆದಷ್ಟು ಬೇಗ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ.
ತುಂಬ ಅನುಕೂಲ ಆಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಅಂತಲ್ಲ. ಇದು ಆಧ್ಯಾತ್ಮದ ಪಯಣದ ಒಂದು ವಿಚಾರ. ಇನ್ನು 1 ವಾರ ಸಾಕು ನಿಮ್ಮ ಇಷ್ಟಾರ್ಥಗಳು ಈಡೇರೋದಕ್ಕೆ ಅಂತಲ್ಲ. ಒಂದೇ 1 ವಾರ ಸಾಕು ನಿಮ್ಮ ಇಷ್ಟಾರ್ಥಗಳು ಈಡೇರಿಬಿಡುತ್ತೆ ಈ ಒಂದು ತಂತ್ರವನ್ನು ಮಾಡೋದ್ರಿಂದ. ಅದು ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನನ್ನು ಒತ್ತಿ, ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಡಿ ಗೊತ್ತಲ್ಲ. ಇನ್ನು ತಡ ಮಾಡದೆ ವಿಚಾರವನ್ನು ತಿಳ್ಕೊಳ್ಳೋಣ. ಇನ್ನು ಇಷ್ಟಾರ್ಥಗಳು ಸಿದ್ಧಿ ಆಗಬೇಕು ಅಂದರೆ ನೋಡಿ, ನಮ್ಮ ಇಷ್ಟ ಒಂದೇ ಇರುತ್ತೆ, ಅದರೊಂದು ನಾವು ಮಾಡೋವಂಥದ್ದೇ ಒಂದೇ. ನಾವು ಏನು ಇಷ್ಟಪಡ್ತೀವೋ ಅದನ್ನು ಸಂಪೂರ್ಣವಾಗಿ ಮಾಡಿಬಿಡ್ಬೇಕು. ಬಟ್ ನಾವೇನು ಮಾಡ್ತೀವಿ, ನಮ್ಮ ಇಷ್ಟಗಳನ್ನು ಬದಲಾವಣೆ ಮಾಡ್ಕೊಬಿಡ್ತೀವಿ. ಅದಕ್ಕೆ ನಮಗೆ ಇಷ್ಟಾರ್ಥಗಳು ಈಡೇರೋದಿಲ್ಲ ಅಂತಲ್ಲ. ಇನ್ನೊಂದೇನು ಅಂತಂದರೆ, ನಾವೇನು ಮಾಡ್ತೀವಿ, ಯಾವುದೋ ಒಂದು ನಿರ್ಧಾರವನ್ನು ಮಾಡ್ತೀವಿ. ಇವಾಗ ನಾವು ಯಾವುದೊಂದು ಮೊಬೈಲ್ ತೊಗೋಬೇಕು ಅಂತ ಇರುತ್ತೆ, ನಮ್ಗೆ ಯಾವುದೊಂದು ಇಷ್ಟ ಇರುತ್ತೆ. ಬಟ್ ಇನ್ನೊಬ್ರು ಯಾರೋ ಅದು ಬೇಡ ಇದನ್ನು ತೊಗೊಂತಾರೆ, ಅವ್ರು ಇಷ್ಟವಾದ ತೊಗೋತೀವಿ. ಮದುವೆ ವಿಚಾರದಲ್ಲೂ ಅಷ್ಟೇ, ನಾವೇನು ಮಾಡ್ತೀವಿ, ಒಂದು ಹುಡುಗಿ ಇದೇ ಥರ ಇರಬೇಕು ಅಂತಾರೆ, ಇಲ್ಲ ಈ ಹುಡುಗಿನ ಮದುವೆ ಮಾಡ್ಕೊಂತ ಅಪ್ಪ ಹೇಳ್ತಾರೆ, ಅಮ್ಮ ಹೇಳ್ತಾರೆ, ಆಯ್ತು ಆ ಹುಡುಗಿ ಅಥವಾ ಈ ಹುಡುಗನ ಮದುವೆ ಮಾಡ್ಕೊ ಅಂತ ಅಂತಾರೆ. ಅದಕ್ಕೆ ತಕ್ಕಂಗೆ ಹೋಗ್ಬಿಡ್ತೀವಿ. ಆವಾಗ ನಾವು ಜೀವನದಲ್ಲಿ ಸಾಕಷ್ಟು ಸಂಕಷ್ಟಗಳನ್ನು ನಾವು ಅನುಭವಿಸಬೇಕಾದಂತಹ ಒಂದು ಸಂದರ್ಭಗಳು ಬರುತ್ತೆ. ಅದಕ್ಕೋಸ್ಕರ ನಾವು ಏನಾದ್ರು ಇಷ್ಟಪಡ್ತು ಅಂತಂದರೆ ಅದು ನಿಜವಾಗ್ಲೂ ನಮ್ಮ ಮನಸ್ಸಿನಲ್ಲೇ, ನಮ್ಮ ಆತ್ಮದಲ್ಲಿ ಇರಬೇಕು. ನಿಜವಾಗ್ಲೂ ನನಗಿಷ್ಟನಾ ಅಥವಾ ಬೇರೆ ಒಂದು ಇಷ್ಟ, ನನಗೇನೋ ಒಂದು ತೊಗೋಬೇಕು ಅಂತ ತಿನ್ನಬೇಕು ಅಂತಂದರೆ ಅದು ನನ್ನ ಇಷ್ಟನಾ ಬೇರೆ ಇಷ್ಟನಾ, ಒಂದು ಪ್ರಶ್ನೆ ನೀವು ಮಾಡಿಕೊಡಿ. ಅದು ನನ್ನ ಇಷ್ಟನಾ, ಅದು ನಿಮ್ಗೆ ಸಿಗುತ್ತೆ, ನೀವು ಅದನ್ನು ಮಾಡ್ತೀವಿ. ಅದು ಬೇರೆ ಇಷ್ಟನಾ, ಅಯ್ಯೋ ನಾನು ಗೊತ್ತಿಲ್ಲದೆ ಅದನ್ನು ಇಷ್ಟಪಟ್ಬಿಟ್ಟೆ, ಈಗ ತೊಗೋಬೇಕು ಅಂದ್ರೆ ಎಷ್ಟು ಕಷ್ಟ. ಅದೇ ನಿಮ್ಗೆ ಇಷ್ಟವಾದ ನೀವು ಎಷ್ಟಾದ್ರು ಕಷ್ಟಪಡ್ತೀರ ಅದನ್ನು ಪಡ್ಕೊಳ್ಳೋದಕ್ಕೆ. ಇದೆಲ್ಲ ಅದಕ್ಕೋಸ್ಕರ ನೀವೇನು ಅಂತಂದರೆ ನಿಮ್ಗೆ ಯಾವುದಾದ್ರು ಒಂದು ಇಷ್ಟವನ್ನು ಪಡ್ತು ಅಂತಂದರೆ, ನೀವು ಇಷ್ಟಾರ್ಥಗಳಾಗಬೇಕು ಅಂತಂದರೆ ನಿಮ್ಮ ಇಷ್ಟನ ಒಂದು ಬೇರೆ ಒಂದು ಸೈಟ್ ತೊಗೊಳಕ್ಕೆ ಹೋಗ್ತೀರ, ದುಡ್ಡು ತೊಗೊಳ್ಳಬೇಡವ, ಅದು ಏನು ಗೊತ್ತಾ, ಅದಕ್ಕಿಂತ ಚೆನ್ನಾಗಿರೋದು ಬೇರೆ ನೋಡಿರ್ತೀರ. ಬಟ್ ಇದು ಯಾರು ಹೇಳ್ತಾರೆ, ಇದು ಒಳ್ಳೆ ವ್ಯಾಲ್ಯೂ ಬರುತ್ತೆ, ನಾಳೆ ದಿನ ಮುಂದೆ ಚೆನ್ನಾಗಿರುತ್ತೆ ಹಂಗೆ ಅಂತ. ಇದು ಮನಸ್ಸು. ಈ ಥರ ಮನಸ್ಸಿತ್ತು ಅಂದರೆ ನಿಮ್ಮ ಇಷ್ಟಾರ್ಥಗಳು ಈಡೇರೋದಿಲ್ಲ, ಮ್ಯಾನಿಫೆಸ್ಟೇಷನ್ ಆಗುವುದಿಲ್ಲ ಗೊತ್ತಲ್ಲ. ಅದಕ್ಕೆ ಏನು ಮಾಡೋದು, ನಿಮ್ಮ ಇಷ್ಟಾರ್ಥಗಳು ಈಡೇರಬೇಕು ಅಂತಂದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ನಾವು ನೋಡೋದಾಯಿತು ಅಂದರೆ, ನಿಮ್ಮ ಇಷ್ಟಾರ್ಥಗಳು ಈಡೇರಬೇಕು ಅಂತಂದರೆ ನೀವು ಈ ರೀತಿ ಅಖಂಡವಾದಂಥ ಒಂದು ಸಂಕಲ್ಪವನ್ನು ಮಾಡಬೇಕು. ನಿಮ್ಮ ಇಷ್ಟಾರ್ಥಗಳು ಈಡೇರಬೇಕು ಅಂತಂದರೆ ಅದು ನಿಮ್ಮ ಇಷ್ಟವೇ ಆಗಿರಬೇಕು ಹೊರತು ಬೇರೆಯವ್ರ ಇಷ್ಟ ಆಗಿರಬಾರ್ದು ಗೊತ್ತಲ್ಲ. ಜೀವನದಲ್ಲಿ ಈ ಕೆಲವೊಂದು ನಿರ್ಧಾರ ತೊಗೋಬೇಕು ಅಂತಂದರೆ ಆ ನಿರ್ಧಾರವು ನಿಮ್ಮದೇ ಆಗಿರಬೇಕು ಹೊರತು ಬೇರೆಯವ್ರದ್ದು ಒಂದು ಪರಿಣಾಮ ಬಿದ್ದಿರಬಾರ್ದು. ಇಲ್ಲ ಇಲ್ಲಿ ತಗೋ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಮಾನಸಿಕವಾಗಿ ಒಂದು ಒತ್ತಡ ಹಾಕ್ಬಿಡ್ತಾರೆ. ಅವಾಗ ನೀವು ಟಕ್ಕಂತದ್ದು ಮಾಡ್ತೀರಾ, ಅದ್ರಲ್ಲಿ ಫೇಲ್ಯೂರ್ ಆಗ್ತೀರ. ಅದು ನಿಮ್ಮದೇ ಆಗಿರಬೇಕು ಗೊತ್ತಲ್ಲ. ಹಾಗಾಗಿ ಒಂದು ನಮ್ಮ ಮ್ಯಾಟ್ರಿಮೋನಿಗೆ ಬಂದಾಗ ಒಂದು ಮದುವೆ ಆಯಿತು. ಅಲ್ಲಿ ಅಂತೂ ಅಪ್ಪ ಅಮ್ಮನಿಗೆ ಇಷ್ಟ ಆಯಿತು. ನಾವು ಸಮಾವೇಶ ಅಂತೆಲ್ಲ ಮಾಡಿದ್ವಿ, ತುಂಬ ಸಮಾವೇಶ. ಅದರಲ್ಲಿ ಒಂದು ಹುಡುಗಿ ತುಂಬ ಸಂಪ್ರದಾಯಸ್ಥ ಕುಟುಂಬದಲ್ಲಿ ಬಂದಿರೋಂಥ ಅಪ್ಪ ಅಮ್ಮಂಗೆ ತುಂಬ ಇಷ್ಟ ಆಯಿತು. ಮಗನಿಗೆ ಯಾಕೋ ಇಷ್ಟ ಆಗಿಲ್ಲ, ಯಾಕೋ ಸ್ವಲ್ಪ ಒಂಚೂರು ತುಂಬ ಟ್ರೆಡಿಷನ್ ಥರ ಇದೆ. ಹುಡುಗಿಗೆ ಒಂಥರ ಬೋಲ್ಡಾಗಿ ಮಾತಾಡಲ್ಲ ಅಥವಾ ಓಪನ್ ಅಪ್ ಆಗಲ್ಲ ಅಂತ. ಇವನು ಫುಲ್ ಎಜುಕೇಟೆಡ್, ಅದು ಗ್ರಾಮೀಣ ಪ್ರದೇಶದಿಂದ ಬಂದಿರೋಂಥ ಹುಡುಗಿ. ಬಟ್ ಆ ಹುಡುಗಿ ಎರಡಿಗೆ ಕೆಲಸ ಎಲ್ಲ ಚೆನ್ನಾಗಿ ಮಾಡೋ ಹುಡುಗಿ ಅಪ್ಪ ಅಮ್ಮಂಗೆ ಇಷ್ಟ. ಹುಡುಗಿ ಚೆನ್ನಾಗಿದೆ, ಮಾಡ್ಕೊಂಡು ಮಾಡು. ಮತ್ತು ಆ ಹುಡುಗಿ ಏನಂತಂದರೆ ಮನೆಯಲ್ಲಿ ಅತ್ತೆ ಮಾವನ್ನು ತುಂಬ ಚೆನ್ನಾಗಿ ನಾವೇ ತೋರಿಸಿದ್ದು. ಆ ಹುಡುಗಿನ ಮನೇಲಿ ಏನಂತಂದರೆ ಅತ್ತೆ ಮಾವನ್ನು ಚೆನ್ನಾಗಿ ನೋಡ್ಕೊಂಡು ಹೋಗೋದು, ಊಟ ಕೊಡೋದು, ಮಾತ್ರೆ ಕೊಡೋದು ಮಾವನಿಗೆ. ಅತ್ತೆಗೆ ನೀವೇನು ನಿಮ್ಗೆ ಏಜ್ ಆಗಿದೆ ಸುಮ್ಮನೆ ಕೂತ್ಕೊಳ್ಳಿ, ನಾನೆಲ್ಲ ಕೆಲಸ ಮಾಡ್ತೀನಿ ಅಂತ ಎಲ್ಲ ಮಾಡೋ ಅಂಥದ್ದು. ಮತ್ತು ಹೊರಗಡೆ ಹೋಗುವಂಥ ಗಂಡನ ಜೊತೆ ಇಲ್ಲ ಫಸ್ಟ್ ಕೆಲಸ ಆಮೇಲೆ ಇವನು ಹುಡುಗ ಯಾವ ಥರ ಅಂತಂದರೆ ಫುಲ್ಲು ಬೊಳ್ಬಾರ ಹೊರಗಡೆ ಹೋಗೋಣ, ಒಂದು ಪಾರ್ಟಿಗೆ ಹೋಗೋಣ, ಇದು ಮಾಡೋಣ, ಫ್ರೆಂಡ್ಸ್ ಮನೆಗೆ ಹೋಗೋಣ, ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ. ಇದು ಹೊರಗಡೆ ಹೋದ್ರೆ ಅಲ್ಲಿ ಇಷ್ಟ ಆಗೋಲ್ಲ. ಯಾಕಂದರೆ ಆ ಪಾಪ ಗ್ರಾಮೀಣ ಪ್ರದೇಶದಿಂದ ಬಂದಿರೋದು, ಅಲ್ಲಿ ಈ ರೀತಿ ನಡ್ಕೊಳಕ್ಕೆ ಬರಲ್ಲ, ನಡ್ಕೊಂಡು ಕೂಡ ತಪ್ಪಾಗುತ್ತೆ. ಮತ್ತು ಹುಡುಗಿ ಮಾಡರ್ನಾಗಿ ಡ್ರೆಸ್ ಹಾಕೋಕ್ಕೆ ಇಷ್ಟಪಡಲ್ಲ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅಂತ ಇರ್ತಾರೆ. ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ
ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ. ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೊಬಿಡಿ ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದರಲ್ಲಿ ಎರಡು ಮಾತಿಲ್ಲ ಅಲ್ಲ. ಈ ಒಂದು ಅಷ್ಟಲಕ್ಷ್ಮಿ ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟ ಸಹ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಅದಕ್ಕೆ ದೇವ್ರ ಮಲ್ಲಾರು ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿ. ಇದು ಸಾಕ್ಷಾತ್ ಲಕ್ಷ್ಮೀದೇವಿ ಇದ್ದಂಗೆ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ. ಇದೊಂದು ಇತ್ತು ಅಂತ ನೀವು ಹಣಕಾಸಿನ ಸಮಸ್ಯೆಯನ್ನು ಮರೆತು ಬಿಡಿ ಸಂಪೂರ್ಣವಾಗಿ. ಅದಕ್ಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ನೇರವಾಗಿ ಖುದ್ದು ನನ್ನ ಭೇಟಿಗೆ ನನ್ನ ಕೈಯಾರೆ ನೀವು ತೆಗೆದುಕೊಂಡು ಹೋಗಿ. ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು. ನೀವು ಎಷ್ಟು ನಂಬಿಕೆ ಭಕ್ತಿ ಇಟ್ಟು ಇದ್ರ ಮೇಲೆ ಪೂಜೆ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಬರುತ್ತೆ. ಸಾಲಗಳೆಲ್ಲ ತೀರೋಗ್ಬಿಡುತ್ತೆ. 3 ಅಮಾವಾಸ್ಯೆ ಕಳೆದ 6 ತಿಂಗಳ ಒಳಗಡೆ ಎಷ್ಟೊಂದು ಬಗೆಯ 50% ತಿಳಿಬಿಡಿ, ನೀವು ಎಷ್ಟೊಂದು ರಿಲೀಫ್ ಆಗಿಬಿಡ್ತೀರ. ಅದೆಲ್ಲ ಎಷ್ಟೊಂದು ಜನ ಯಂತ್ರ ತೆಗೆದುಕೊಂಡು ಸೆಟ್ ತೊಗೊಂಡಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಮಕ್ಳಿಗೆ ಓದಿಸಿದ್ದಾರೆ, ಮಕ್ಳಿಗೆ ಮದುವೆ ಮಾಡಿದ್ದಾರೆ, ಫಾರಿನಲ್ಲೆಲ್ಲ ಇದ್ದಾರೆ. ನಿಮಗೂ ಹಂಗೆ ಆಗಬೇಕಲ್ವ. ಅದಕ್ಕೋಸ್ಕರ ಈ ಅಷ್ಟಲಕ್ಷ್ಮಿ ಅಂತನ್ನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ. ತುಂಬ ಚೆನ್ನಾಗುತ್ತೆ. ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆನ ಮರೆತು ಬಿಡಿ. ಅಷ್ಟು ದುಡ್ಡು ನಿಮ್ಮ ಕೈಯಲ್ಲಿರುತ್ತೆ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಗೊತ್ತಲ್ಲ. ಬಟ್ ಅವರನ್ನು ಸೀರೆ ಚೂಡಿದಾರು ಇದನ್ನು ಹಾಕ್ಕೊಳ್ತಾರೆ. ಮನೇಲಿ ತಂದೆ ತಾಯಿಗಳಿಗೆ ತುಂಬ ಇಷ್ಟ. ಯಾರಿಗೆ ಅತ್ತೆ ಮಾವನಿಗೆ ಇಂಥ ಸೊಸೆ, ಬಂಗಾರದಂಥ ಸೊಸೆ. ನನ್ನ ಹೆಂಡ್ತಿನೂ ಕೂಡ ಮಾತೆ ಸರಿ ಟೈಮ್ ಕೊಡ್ತಿಲ್ಲ, ಸೊಸೆ ಕೊಟ್ಟಿದ್ದಾಳೆ ಅಂತ ಖುಷಿ ಮಾವನಿಗೆ. ಅತ್ತೆಗೇನು ಎಲ್ಲ ಕೆಲಸ ಒಳ್ಳೆ ಮಾಡಿಬಿಡ್ತಾಳೆ. ನಾನು ಆರಾಮಾಗಿ ಟಿ ವಿನ ಹಾಕ್ಕೊಂಡು ಟಿ ವಿ ನೋಡ್ಕೊಂಡು ನಿಮ್ಮದೇಗಿರ್ಬೋದು, ಅಕ್ಕಪಕ್ಕ ವಾಕಿಂಗ್ ಮಾಡ್ಕೊಂಡಿರ್ಬೋದು ಅಂತ ಈ ಥರ. ಗುರುಗಳೇ ಎಂಥ ಹುಡುಗಿನ ತೋರಿಸ್ಬಿಡೆ. ನಾನೇನು ತೋರಿಸಿಲ್ಲಮ್ಮ, ನಮ್ಮ ಆಫೀಸಿಗೆ ಬಂತು ಪ್ರೊಫೈಲು, ನಿಮ್ಗೆ ತೋರಿಸಿದ್ರೆ ನಮ್ಮದೇನಿಲ್ಲ ಅಲ್ಲಿ, ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಮಾತಾಡ್ಕೊಂಡ್ರೆ ಅದು ಇಷ್ಟ ಕಷ್ಟಗಳು ನಿಮಗೆ ಬಿಟ್ಟಿದ್ದು, ನಂದೇನಿಲ್ಲ ಪಾತ್ರ ಅಂತಂದೆ. ಆಮೇಲೆ ಹುಡುಗಂಗೆ ಮಾತ್ರ ಇಲ್ಲ ನನಗೆ ಏನು ಗುರುಗಳೇ ಹುಡುಗಿ ಸರಿ ಇಲ್ಲ. ನಾನೇನಪ್ಪ ನೀವು ಹೊಂದಾಣಿಕೆ ಮಾಡಿಕೊಂಡ್ರಿ ಅಂತ. ಆ ಹುಡುಗಿಗೆ ಸ್ವಲ್ಪ ಬೋಲ್ಡ್ ಆಗಿರಬೇಕು, ಓಪನ್ ಅಪ್ ಆಗಬೇಕು, ಸೋಷಿಯಲಿ ಇರಬೇಕು, ಅದು ಇಷ್ಟ ಆಗಲ್ಲ. ಎಲ್ಲರೂ ಕರ್ಕೊಬರ್ತಾರೆ ಫ್ರೆಂಡ್ಸ್, ಇವರು ಕರ್ಕೊಬಂತವ್ರು ಮಾತಾಡಲ್ಲ. ಫ್ರೆಂಡ್ಸ್ ಜೊತೆ ಇಷ್ಟು ಬೇಕು ಅಷ್ಟೇ ಅಂತ ರಿಸರ್ವ್ ಥರ ಇದೆಲ್ಲ ಆಗಿ ಬೇಜಾರಾಗ್ಬಿಟ್ಟಿದೆ ಅಂತಂತಾರೆ. ಸೊ ನಾನು ಹೇಳಿದೆ, ನೋಡಪ್ಪ ಇದು ನಿಂದೇ ತಪ್ಪು. ಫಸ್ಟು ಸ್ಟಾರ್ಟಿಂಗ್ ಅಪ್ಪ ಅಮ್ಮ ಒಪ್ಕೊಂಡಾಗ ಅಪ್ಪ ಅಮ್ಮ ಹೇಳ್ತಾರೆ, ಅವ್ರಿಗೆ ತಕ್ಕಂಗೆ ನೋಡ್ತಾರೆ, ನಿನಗೆ ತಕ್ಕಂಗೂ ನೋಡ್ಕೋಬೇಕಲ್ಲ. ಎಷ್ಟೊಂದು ಪ್ರೊಫೈಲ್ಸ್ ಇತ್ತಲ್ವ ನಿನಗೆ, ಯಾಕೆ ನೀನು ಮಾಡಲಿಲ್ಲ? ಇಲ್ಲ ಗುರುಗಳೇ, ಅಪ್ಪ ಅಮ್ಮ ಇಲ್ಲ ಚೆನ್ನಾಗಿದೆ ಮಾಡ್ಕೊಂಡು 100 ಸರಿ ಹೇಳ್ಬಿಟ್ರು. ಆಯಿತು ಅಂತ ಒಪ್ಪಿಗೆ ಕೊಟ್ಬಿಟ್ಟೆ. ನಾನು ಇನ್ನೊಂದು ಹುಡುಗಿನೂ ನೋಡಿದ್ದೆ, ನಮ್ಮ ಯಾರು ನಮ್ಮ ಫ್ರೆಂಡ್ಸ್ ತೋರಿಸಿದ್ರು. ಬಟ್ ಅಪ್ಪ ಅಮ್ಮಂಗೆ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಅಪ್ಪ ಅಮ್ಮಂಗೆ ಒಳ್ಳೇದಾಗ್ಬಿಟ್ಟು ನೀನು ತ್ಯಾಗ ಮಾಡೋಂಥದ್ದು. ಅಪ್ಪ ಅಮ್ಮನೂ ಚೆನ್ನಾಗಿ ನೋಡಿಕೊಂಡು ಗಂಡನೂ ಚೆನ್ನಾಗಿ ನೋಡ್ಕೊಳ್ಳೋಂಥ ಹುಡುಗಿರು ಸಿಗಲ್ವ? ಸಿಗುತ್ತೆ. ಬಟ್ ನೀವು ಅದನ್ನು ಮಾಡಲಿಲ್ಲ, ಅದು ನಿಮ್ಮ ತಪ್ಪು ಅಂತಂದು. ಯಾವುದು ಗುರುಗಳೇ ನಾನು ಮಾಡಿದ ತಪ್ಪು ಅಂತ ಹೇಳಿ ಮಾಡಿಕೊಂಡು. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತ ನಿಮ್ಮ ಇಷ್ಟಾರ್ಥಗಳು ಮತ್ತು ಯಾವುದೋ ಬಿಸ್ನೆಸ್ ಅವ್ರ ಬಿಸ್ನೆಸ್ ಸಕ್ಸಸ್ ನಾವು ಮಾಡ್ಬಿಡೋ, ನಾವು ಫೇಲ್ಯೂರ್ ಆಗ್ಬಿಡೋ, ಅದು ತಪ್ಪಾಗುತ್ತೆ. ಇಷ್ಟಾರ್ಥಗಳು ಇರಬೇಕು ಅಂತಂದರೆ ನೀವೇನು ಮಾಡಿ ಅಂತಂದರೆ ಒಂದು ಚೀಟಿಯಲ್ಲಿ, ಒಂದು ತಾಮ್ರದ ಒಂದು ಚೀಟಿಯಲ್ಲಿ ನಿಮ್ಮ ಇಷ್ಟಾರ್ಥಗಳು ಏನಿದೆ ಅಂತ ಅಂದ್ಬಿಟ್ಟು ಒಂದು 108 ಸರಿ ಬರೀರಿ. ಚಿಕ್ಕದಾಗಿ ಒಂದೇ ಲೈನಲ್ಲಿರಬೇಕು. 108 ಸರಿ ಬರೋದು. ಒಂದು ತಾಮ್ರದ ಚುಮ್ ತೊಗೊಳ್ಳಿ, ಒಂದು ತಾಮ್ರದ ತಗಡು ತೊಗೊಂಡು ಶ್ರೀಮ್ ಅಂತ ಬರೋದು, ಅದನ್ನು ಕೂಡ ಅದ್ರ ಒಳಗಡೆ ಹಾಕಿ, ಮತ್ತು ಗೋಮತಿ ಚಕ್ರವನ್ನು ಎಷ್ಟೋ 6 ಗೋಮತಿ ಚಕ್ರವನ್ನು ಹಾಕಬೇಕು, 3 ಹಳದಿ ಕವಡೆಯನ್ನು ಹಾಕಬೇಕು. ಹಾಕ್ಬಿಟ್ಟು ಅದ್ರ ಮೇಲೆ ಆ ತಾಮ್ರದ ಚೊಂಬಿನ ಮೇಲೆ ಬಿಳಿ ಬಟ್ಟೆ ಹಾಕಿ ಕಟ್ಟಿ, ಅದನ್ನು ನೀವು 3 ದಿನ, ಕೇವಲ 3 ದಿನ ಪೂಜೆ ಮಾಡಿ 1 ವಾರದೊಳಗಡೆ ನಿಮ್ಮ ಇಷ್ಟಾರ್ಥಗಳು ಈಡೇರಿಬಿಡುತ್ತೆ. ಮತ್ತು ಅದನ್ನೆಲ್ಲ ತೊಗೊಂಡು ಮತ್ತೆ ರೀಯೂಸ್ ಮಾಡಿ ಅದನ್ನೆಲ್ಲ ಎತ್ತಿಟ್ಬಿಡಿ. ಮತ್ತು ನಿಮ್ಗೆ ಯಾವ್ದಾದ್ರು ಇಷ್ಟಾರ್ಥಗಳು ಈಡೇರಲೇಬೇಕು ಅನ್ನೋದಾದರೆ ಮತ್ತೆ ಈ ಸರಳವಂಥದ್ದು ತುಂಬ ಜನ ಕೇಳ್ಕೊಟ್ಟೆ, ಬಂದವ್ರಿಗೆಲ್ಲ ಹೇಳ್ಕೊಡ್ತಾ ಇದ್ದೀನಿ, ಎಲ್ಲರಿಗೂ ಕೂಡ ಸಕ್ಸಸ್ ಆಗಿ. ಹಂಗನ್ಬಿಟ್ಟು ದೊಡ್ಡ ನಾನು ಎಲೆಕ್ಷನ್ ಗೆಲ್ಲಬೇಕು, ಅದು 5 ವರ್ಷಕ್ಕೊಂದು ಸರಿ ಬರೋದು, ಅದಾಗಲ್ಲ. ಈಗ ನಡೆಯುವಂಥದ್ದು 1 ವಾರದಲ್ಲಿ ಒಂದು ತಿಂಗಳಲ್ಲಿ ನಡೆಯುವಂಥದ್ದು ಇಷ್ಟಾರ್ಥಗಳನ್ನು ನೀವು ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗುತ್ತೆ. ಮತ್ತು ಯಾರಿಗೆ ಇಷ್ಟಾರ್ಥಗಳು ಸಿದ್ಧಿ ಆಗಬೇಕು ಅಂಥವರು ನೀವು ಕಮೆಂಟಲ್ಲಿ ನೀವು ಇದನ್ನು ಮಾಡಿ ಕಳಿಸಿ, ಬರೆದು ಕಳಿಸಿ. ನಾನು ಸಂಕಲ್ಪ ಮಾಡ್ತೀವಿ, ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇವತ್ತಿಗೆ ನಿನಗೆ 100 ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಿಮ್ಮ ಹೆಸರನ್ನು ಕಳಿಸಿ. ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ನೀವೆಲ್ಲ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತದೆ.
ಅಂತಲ್ಲ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ನಮ್ಮ ಹತ್ರ ತುಂಬ ಜಾತಕಗಳು ಬರ್ತಾ ಇರ್ತವೆ. ಗುರುಗಳೇ, ಮದುವೆ ಯಾವಾಗ ಮಾಡಬೇಕು, ನಮ್ಮ ಮಕ್ಳಿಗೆ ಇನ್ನೂ ಮದುವೆ ಆಗಿಲ್ಲ, ಮತ್ತು ಇವಾಗಿನ ಮದುವೆ ನೋಡ್ಬೋದಾ, ಜಾತಕ ಸರಿ ಹೊಂದುತ್ತೋ ಇಲ್ವೋ, ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಇತ್ತು ಅಂತಂದರೆ ಹೇಳಿ, ನಿಮ್ಮ ಹತ್ರ ಎಷ್ಟೊಂದು ಜಾತಕ, ಈ ಥರ ತುಂಬ ಜಾತಕಗಳು ಬಂದಿದ್ದಾವೆ. ಅದಕ್ಕೋಸ್ಕರ ನಾನು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೆ, ಅದೇ ಐಶ್ವರ್ಯ ಮ್ಯಾಟ್ರಿಮೋನಿ. ಈ ಐಶ್ವರ್ಯ ಮ್ಯಾಟ್ರಿಮೋನಿಗೆ ಬಂತು ಅಂತಂದರೆ, ನೀವು ರಿಜಿಸ್ಟರ್ ಆಯಿತು ಅಂದರೆ ತುಂಬ ಜನ ನಮ್ಮಲ್ಲಿ ಬರೋವಂಥವ್ರು ಅದನ್ನು ನೋಡಿ ಅಲ್ಲೇ ಒಂದು ಸೆಟ್ ಆಗಿ ಈ ಥರ ಒಂದು 30-40 ಮದುವೆಗಳಾಗಿದ್ದಾವೆ. ಅದಕ್ಕೋಸ್ಕರ ಇದಕ್ಕೊಂದು ವೇದಿಕೆನೇ ನಿರ್ಮಾಣ ಮಾಡೋಣ ಅಂತಂದು ಖುಷಿ ಆಯಿತು. ಎಲ್ಲ ಕರೀತಾರೆ ನಮ್ಮನ್ನ, ಗುರುಗಳೇ ನಿಮ್ಮಿಂದ ಮದುವೆ ಆಯಿತು ಅಂದ ತಕ್ಷಣ ಒಂದು ಆನಂದ, ಖುಷಿ. ಯಾಕೆ ಮಾಡಬಾರದು ಅಂತ ಒಂದು ಮಾಡ್ತಾಯಿದ್ದೀನಿ, ಮಾಡಿದ್ದೀನಿ ಕೂಡ. ಅದು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಇದೆ, ಆ್ಯಪು ಕೂಡ ಇದೆ. ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಗೊತ್ತದೆ, ನಿಮಗೆ ಬರುತ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಆ ಒಂದು ಮ್ಯಾಟ್ರಿಮೋನಿಗೆ ನೀವು ಜಾಯ್ನ್ ಆಗಿ ನಿಮ್ಮ ಮಕ್ಕಳು ಒಳ್ಳೆ, ಯಾಕಂದರೆ ಸಂಪ್ರದಾಯಸ್ಥ ಕುಟುಂಬದವ್ರು ಮಾತ್ರ ಇಲ್ಲಿ ಬರುವಂಥವ್ರು. ಮತ್ತು ಡಾಕ್ಟ್ರು, ಇಂಜಿನಿಯರು, ಬಿಸ್ನೆಸ್ಮೆನ್ನು, ಮತ್ತು ಒಳ್ಳೊಳ್ಳೆ ಪ್ರೊಫೆಷನ್ಸ್ ಇರೋ ಗೌರ್ಮೆಂಟ್ ಎಂಪ್ಲಾಯೀಸು, ಈ ಥರದವರೆಲ್ಲ ಸಿಗ್ತಾರೆ. ಅದು ನಿಮಗೆ ಮ್ಯಾಚ್ ಆಯಿತು ಅಂತಂದರೆ, ಇಲ್ಲ ಅಂತಂದರೆ ಇಲ್ಲಿ ಒಂದು ಮುಂದೆ ಇದು ಚೆನ್ನಾಗಿ ಆಗ್ತಕ್ಕಂಥ ಸಮಾವೇಶ ಅಂತ ಮಾಡ್ತೀವಿ. ಸಮಾವೇಶದಲ್ಲಿ ವಧುಗಳು ಬರ್ತಾರೆ, ವರರು ಕೂಡ ಬರ್ತಾರೆ ಅಂತಲ್ಲ. ನಮ್ಮ ಆಶ್ರಮದಲ್ಲೇ ಕೂತ್ಕೊಂಡು ಮಾತಾಡೋ ಇಷ್ಟ ಆಯಿತು ಅಂತಂದರೆ ಮುಂದುವರಿತಾರೆ, ಇಲ್ಲ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ. ಯಾಕಂದರೆ ಒಂದು ಹುಡುಗ ಬಂದರು, ಏನು ಸೆಟ್ ಆಗಿಲ್ಲ, ಅಥವಾ ಒಂದು ಹುಡುಗಿ ನೋಡ್ತಾ ಇನ್ನೂ ಸೆಟ್ ಆಗಿಲ್ಲ ಅನ್ನೋದಕ್ಕಿಂತ ಅವ್ರ ಮನೆಗೆ ಇವ್ರಿಗೆ ಹೋಗೋದು, ಇವ್ರನ್ನ ಒಂಥರ ನೋಡುವಂಥದ್ದು, ಸೆಟ್ ಆದ ಮೇಲೆ ಊಟಕ್ಕೆ ಹಾಕೋಣ, ಇಲ್ಲ ಅಂತಂದರೆ ಬೇಡ, ಏನೋ ನಾನಾ ರೀತಿಯಂಥ ಒಂದು ಇದು ಮಿಸ್ಕನ್ಸೆಪ್ಷನ್ ಇದೆ. ಅದಕ್ಕೋಸ್ಕರ ಇಲ್ಲೇ ಒಂದು ಸಮಾವೇಶ ಅಂತ ಮಾಡಿದಾಗ ಹುಡುಗನ ಒಂದು ತಂದೆ ತಾಯಿಗಳು, ಹುಡುಗಿನ ತಂದೆ ತಾಯಿಗಳು ಎಲ್ಲ ನೋಡ್ತು ಮಾತಾಡಿಕೊಂಡು ಎಸ್ ಅಂದರೆ ಮೂವ್ ಆಗ್ತಾರೆ, ಇಲ್ಲ ಅಂತಂದರೆ. ಅದಕ್ಕೋಸ್ಕರ ಒಂದು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಇದೆ. ಇದಕ್ಕೆ ಹೆಚ್ಚಿನ ಮಾಹಿತಿ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ, ಫೋನ್ ಮಾಡಿ ತಿಳ್ಕೊಳ್ಳಿ. ಅದ್ರ ಬಗ್ಗೆ ತುಂಬ ಅನುಕೂಲ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಗೊತ್ತಲ್ಲ, ಇದು ವಿಶೇಷವಾದ ಒಂದು ಮ್ಯಾಟ್ರಿಮೋನಿ ಒಂದು ವಿಚಾರ, ವಧುವರರ ಮಾಹಿತಿ ಕೇಂದ್ರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ